ಆಟಗಾರರ ಆಪ್ತರು, ಸಂಬಂಧಿಕರು ಯಾರೂ ಡ್ರೆಸ್ಸಿಂಗ್ ರೂಮ್ಗೆ ಬರುವಂತಿಲ್ಲ. ಎಲ್ಲ ಆಟಗಾರರು ಒಂದೇ ಬಸ್ನಲ್ಲಿ ಪ್ರಯಾಣ ಮಾಡಬೇಕು. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ ನಮಗೆ ಗೊತ್ತಿರ್ಬೋದು 2025ರ 18ನೇ ಆವೃತ್ತಿಯ IPLಗೆ ಎಲ್ಲ ಟೀಮ್ಗಳು ಭರ್ಜರಿಯಾಗಿ ತಯಾರಿನ ನಡೆಸ್ತಿದ್ದಾವು. ಕೆಲವೊಂದಿಷ್ಟು ಟೀಮ್ಗಳು ಈಗಾಗಲೇ ಆಲ್ಮೋಸ್ಟ್ ಅಂದರೆ ಎಲ್ಲ ಟೀಮ್ಗಳು ಈಗಾಗಲೇ ಅವರು ಪ್ರಾಕ್ಟೀಸ್ ಸೆಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾವೆ ಸ್ನೇಹಿತರೆ. ಇದೀಗ BCCI ಹೊಸ ನಿಯಮಗಳನ್ನು ಜಾರಿಗೆ ತಂದೈತಿ. IPLನಲ್ಲಿ ಆಡೋ ಆಟಗಾರರಿಗೆ ಒಂದು ಹೊಸ ನಿಯಮಗಳನ್ನ ತಂದೈತಿ. ಯಾವ್ಯಾವ ನಿಯಮಗಳು ಅಂತ ನೋಡೋದಾದ್ರೆ ಹೊಸ ನಿಯಮಗಳನ್ನು ಪರಿಚಯ ಮಾಡೈತಿ. ಅದರಲ್ಲಿ ಒಂದು ಹೊಸ ನಿಯಮ ಏನಪ್ಪ ಅಂದ್ರೆ, ಮೊದಲನೇದಾಗಿ ಆಟಗಾರರ ಸಂಬಂಧಿಕರು, ಆಪ್ತರು ಯಾರೂ ಡ್ರೆಸ್ಸಿಂಗ್ ರೂಮ್ಗೆ ಬರುವಂತಿಲ್ಲ ಸ್ನೇಹಿತರೆ. ಅವ್ರು ಯಾರು ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಶಿಪ್ಪು ಏನೇ ಇದ್ದರೂ ಹೊರಗೆ ಇಟ್ಕೋಬೇಕು, ಒಳಗೆ ಡ್ರೆಸ್ಸಿಂಗ್ ರೂಮ್ ತನಕ ಬರೋ ಹಾಗಿಲ್ಲ ಅಂತ ಹೇಳ್ಕೊಂಡು BCCI ಹೇಳೈತಿ. ಇನ್ನು ಎರಡನೇದು ಏನಪ್ಪ ಅಂದರೆ, ಎಲ್ಲ ಆಟಗಾರರು ಒಂದೇ ಬಸ್ನಲ್ಲಿ ಪ್ರಯಾಣ ಮಾಡಬೇಕು. ನಾವೆಲ್ಲರೂ ಹಿಂಗೆ ಪ್ರಾಕ್ಟೀಸ್ ಅದು ಹೋಗ್ತಿರ್ತೀವಿಲ್ಲ, ಬೇರೆ ಸ್ಟೇಟಿಗೆ ಅದು ಹೋಗ್ತಿರ್ತೀವಲ್ಲ, ಒಂದೇ ಬಸ್ನಲ್ಲಿ ಹೋಗಬೇಕು. ಇದು ಒಂದು ರೂಲ್ಸು. ಇನ್ನು ಮೂರನೇದ್ದು, ಯಾವ ಆಟಗಾರರು ಮತ್ತು ಅವರು ಬ್ಯಾಟಿಂಗ್ ಏನಾರು ಮಾಡಾದಿರ್ತಾರೆ ಅವ್ರ ರಿಲೇಟಿವ್ಸು ಏನದಾರಲ್ಲ, ಬೌಂಡರಿ ಬಳಿ ಇರುವಂತಹ LED ಲೈಟ್ ಹತ್ತಿರ ಕೂರೋ ಹಾಗಿಲ್ಲ ಸ್ನೇಹಿತರೆ. ಬೌಂಡ್ರಿ ಬಳಿ ಒಂದು LED ಲೈಟ್ ಇರುತ್ತೆ ನೋಡಿ, ಅಲ್ಲಿ ಸ್ಕೋರನ್ನು ತೋರಿಸ್ತಿರುತ್ತಲ್ಲ, ಆ ಲೈಟ್ ಬಳಿ ಅವರು ಯಾವ ಆಟಗಾರರು ಇರಬಾರ್ದು. ಮತ್ತು ಅದಲ್ಲದೆ ಇವರು ರಿಲೇಟಿವ್ಸು ಕೂಡ ಆ ಬೋರ್ಡ್ ಹತ್ರ ಯಾರೂ ಇರಬಾರ್ದು ಅಂತ ನಿಯಮ ತಂದಿದ್ದಾರೆ. ಇನ್ನು 4ನೇ ನಿಯಮ ನೋಡೋದಾದ್ರೆ, ಎಲ್ಲ ಪ್ಲೇಯರ್ಗಳು ಏನದಾರ ನೋಡು ಡಕ್ಔಟ್ನಲ್ಲಿ ಕೂಡಬೇಕು, ಕಡ್ಡಾಯವಾಗೈತೆ ಸ್ನೇಹಿತರೆ. ಇದು ಅಂದ್ರೆ ಡಗೌಟ್ನಲ್ಲಿ ಎಲ್ಲರೂ ಕೂಡಬೇಕಂತ. ಅಂದ್ರೆ ಕೆಲವೊಂದಿಷ್ಟು ಪ್ಲೇಯರ್ಗಳು ಆಟ ಆಡಿದ ತಕ್ಷಣ ಹೋಗಿಬಿಡ್ತಾರೆ ಡ್ರೆಸ್ಸಿಂಗ್ ರೂಮಿಗೆ, ಒಳಗೆ ಹೋಗಿ ತಮಗೆ ಏನು ಬೇಕೋ ಅದನ್ನು ಮಾಡ್ತಾರೆ. ಆ ರೀತಿ ಮಾಡಬಾರ್ದು ಅಂತ ಹೇಳ್ಕೊಂಡು ಇದೀಗ ರೂಲ್ಸನ್ನು ತಂದಾರ. ಡಗೌಟ್ನಲ್ಲಿ ಎಲ್ಲರೂ ಬಂದು ಕುಂತಿರ್ಬೇಕು, ನೀವು ಅಲ್ಲಿ ಕೂತು ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲ ಪ್ಲೇಯರ್ಗಳು. ಇನ್ನೂ ಒಂದು ನಿಯಮ ಏನು ನೋಡೋದಾದ್ರೆ, ಈಗ ಆರೆಂಜ್ ಕ್ಯಾಪು ಪರ್ಪಲ್ ಕ್ಯಾಪು ಏನು ಹೋಲ್ಡರ್ ಏನದಾರ ನೋಡು, ಅವರು ಫಸ್ಟ್ ಅಂದ್ರೆ ಕೆಲವೊಂದು ಪ್ಲೇಯರ್ಗಳು ಇದೀಗ ನಾವು ನೋಡಿರ್ಬೋದು ಕ್ಯಾಪನ್ನು ಹಾಕೋದೇ ಇಲ್ಲ. ಅವರು ಆ ಕ್ಯಾಪನ್ನು ಗೆದ್ದಿದ್ರು ಕೂಡ ಅವ್ರಿಗೆ ಹೆಮ್ಮೆ ಇದ್ದರೂ ಅದು ಹಾಕೋದಿಲ್ಲ. ಕೆಲವೊಂದಿಷ್ಟು ಪ್ಲೇಯರ್ಗಳು ಅವರು ಬೇರೆ ಕ್ಯಾಪ್ನ ಹಾಕ್ತಿರ್ತಾರೆ. ಇದೀಗ BCCI ಏನು ಹೊಸ ರೂಲ್ಸ್ ತಂದೈತೆ ಅಂದರೆ, ಮಿನಿಮಮ್ 2 ಓವರ್ ಆದರೂ, ಮೊದಲನೇ 2 ಓವರ್ ಆದರೂ ನೀವು ಕಂಪಲ್ಸರಿ ಆ ಕ್ಯಾಪ್ಗಳನ್ನು ಹಾಕ್ಕೊಳ್ಳೇಬೇಕು. ಆಮೇಲೆ ಬೇಕಂದ್ರೆ ನೀವು ತೆಗಿಬೋದು, ಬಟ್ ಮಿನಿಮಮ್ 2 ಓವರ್ ಆದರೂ ನೀವು ಕಡ್ಡಾಯವಾಗಲಿ ಹಾಕ್ಕೊಳ್ಳೇಬೇಕಂತ ರೂಲ್ಸನ್ನು ಮಾಡಿದೆ ಸ್ನೇಹಿತರೆ. ಈ ರೂಲ್ಸನ್ನು ಯಾಕೆ ಮಾಡಿದ್ದಪ್ಪ ಅಂದರೆ, ಕೆಲವೊಂದಿಷ್ಟು ಪ್ಲೇಯರ್ಗಳು ಹಾಕ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ಆ ಕ್ಯಾಪಿಗೆ ರೆಸ್ಪೆಕ್ಟನ್ನು ಹೆಚ್ಚು ಮಾಡೋ ಸಂಬಂಧ ಈಗ ಆ ರೀತಿಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅದಾದ ನಂತರ ಈಗ ಮ್ಯಾಚ್ ಮುಗಿದ ನಂತರ ಮ್ಯಾನ್ ಆಫ್ ದಿ ಮ್ಯಾಚು ಏನು ಅವ್ರಿಗೆ ಎಲ್ಲ ಕೊಡ್ತಿರ್ತಾರೆ ನೋಡಿ ಪ್ರಶಸ್ತಿಗಳನ್ನು. ಪ್ರಶಸ್ತಿ ಪ್ರದಾನ ಅವಾಗ ಪ್ರಶಸ್ತಿಯನ್ನು ಕೊಡು ಮುಂದಾಗ ಯಾವೊಬ್ಬ ಪ್ಲೇಯರ್ನು ಸ್ಲೂಲೆಸ್ ಅಂದರೆ ಯಾವ ತೋಳಿರೋದಿಲ್ಲಲ್ಲ ಆ ಜರ್ಸಿಯನ್ನು ಹಾಕೊಂಬರ್ಬಾರ್ದಂಥವ್ರು. ಆ ಥರ ಜರ್ಸಿಗಳನ್ನು ಹಾಕೊಂಡು ಯಾರೂ ಬರಬಾರ್ದು ನೀವು ಇನ್ನು ಮುಂದೆ ಅಂತ ಹೇಳ್ಕೊಂಡು ಇದೀಗ ಹೊಸ ನಿಯಮವನ್ನು ತಂದಾರೆ ಸ್ನೇಹಿತರೆ. ಇನ್ನೂ ಒಂದು ಹೊಸ ನಿಯಮ ಏನಪ್ಪ ಅಂದರೆ, ಫ್ಲಾಪಿ ಕ್ಯಾಪ್ಗಳನ್ನು, ಫ್ಲಾಪಿ ಹ್ಯಾಟ್ ಏನದಾವಲ್ಲ ಕ್ಯಾಪು, ಇದನ್ನು ಹೆಚ್ಚಾಗಿ ನಾನು ನೋಡಿದ್ದು ನನ್ನ ಪರ್ಸ್ನಲ್ಲಾಗಿ ಹೇಳೋದಾದ್ರೆ ಜಡೇಜಾ ಅವರು ಈ ಕ್ಯಾಪನ್ನು ಜಾಸ್ತಿ ಹಾಕ್ತಿದ್ರೆ. ಅದು ಟೆಸ್ಟ್ ಮ್ಯಾಚಲ್ಲಿ ನಾನು ನೋಡಿದ್ದೀನಿ. ಆ ರೀತಿ ರೌಂಡ್ ಏನು ಶೇಪ್ ಇರುತ್ತೆ ನೋಡಿ, ಆ ಥರ ಕ್ಯಾಪನ್ನು ಹಾಕಬಾರ್ದು ಅಂತ ಹೇಳ್ಕೊಂಡು ಇದೀಗ ನಿಯಮವನ್ನು ತಂದಾರೆ ಸ್ನೇಹಿತರೆ. ಇದಿಷ್ಟು ಈ ನಿಯಮಗಳು ಸ್ನೇಹಿತರೆ. ಈಗ ಇನ್ನೊಂದು ಏನು ಹೇಳ್ಯಾರಪ್ಪ ಅಂದ್ರೆ, ಇವು ಮೇಲಿಂದ ನಿಯಮಗಳು ಏನದಾವ ನೋಡು, ಯಾವುದಾದ್ರೂ ಒಂದು ಉಲ್ಲಂಘನೆ ಮಾಡಿದರೆ, ಮೊದಲನೇ ಸಾರಿ ಉಲ್ಲಂಘನೆ ಮಾಡಿದರೆ ಎಚ್ಚರವನ್ನು ನೀಡ್ತಾರಂತ. ಎರಡನೇ ಮಾರಿ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ದಂಡವನ್ನು ಹಾಕ್ತಾ ಹೋಗ್ತಾರೆ. ಇನ್ನು ಅದೇ ರೀತಿ ಪದೇ ಮಾಡ್ತಾ ಹೋದರೆ ದಂಡವನ್ನು ಹೆಚ್ಚಾಕೋದು ಇಲ್ಲ ಅಂದರೆ ಕೆಲವೊಂದಿಷ್ಟು ಮ್ಯಾಚಸ್ಗಳನ್ನು ಬ್ಯಾನ್ ಮಾಡೋದಾಗಲಿ ನಮ್ಮ BCCI ಮಾಡ್ಕೊಳುತ್ತೆ, ಅದನ್ನು ರೆಗ್ಯುಲೇಟ್ ಮಾಡುತ್ತೆ. ಅದ್ರ ಬಗ್ಗೆ ಏನು ಬೇಜಾರು ಪಡುವಂಥದ್ದೇನಿಲ್ಲ. ಈ ನಿಯಮಗಳನ್ನು ಯಾಕೆ ತಂದೈತಪ್ಪ ಅಂದರೆ ಸ್ನೇಹಿತರೆ, ಕಟ್ಟುನಿಟ್ಟಾದ ನಿಯಮಗಳನ್ನು ಯಾಕೆ ತಂದೈತಪ್ಪ ಅಂದ್ರೆ, ಶಿಸ್ತನ್ನು ಕಾಯ್ದುಕೊಳ್ಳಲಿ. IPL ಇಡೀ ಜಗತ್ತಲ್ಲೇ ಒಂದು ಹೆಸರಾಂತ ಒಂದು ಫ್ರ್ಯಾಂಚೈಸಿ, ಇದೊಂದು ಟೂರ್ನಮೆಂಟ್ ಸ್ನೇಹಿತರೆ. ಇವು ICC ಟೂರ್ನಮೆಂಟ್ ಏನಿರುತ್ತೆ ಅವಕ್ಕಿಂತ ಹೆಚ್ಚು ಫ್ಯಾನ್ ಫಾಲೋವಿಂಗು ಇರುವಂಥ ಇದು ಏನಾದರೂ ಇದ್ದರೆ ಅದು IPL ಸ್ನೇಹಿತರೆ. ಶಿಸ್ತನ್ನು ಕಾಯ್ದುಕೊಳ್ಳಲು ಈ ನಿಯಮಗಳನ್ನು ಜಾರಿಗೆ ತಂದಾರೆ ಅಂತಲೇ ಹೇಳ್ಬೋದು. ಇನ್ನೂ ರೆಸ್ಪೆಕ್ಟನ್ನು ಹೆಚ್ಚು ಮಾಡುತ್ತೆ ಇದು IPLಗೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟ ಆಗಿತ್ತು ಇವತ್ತಿನ ನಿಯಮಗಳು.